ಅಡುಗೆ ಅನಿಲ ಬೆಲೆ ಏರಿಕೆ ಮತ್ತು ಸಿಲಿಂಡರ್ಗಳ ಅಕಾಲಿಕ ಬರವನ್ನು ನಿರ್ಮಾಣ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದುರಾಡಳಿತದ ಕೇಂದ್ರ ಸರ್ಕಾರದ ಜನವಿರೋಧಿ ನಡೆ ಖಂಡಿಸಿ ಭಾನುವಾರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದಲ್ಲಿ ವಿನೂತನ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಮೈಸೂರು-ಬೆಂಗಳೂರು ಹೆದ್ದಾರಿಯ ಜೆಸಿ ವೃತ್ತದಲ್ಲಿ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶಿವನಾಗರಾಜು ನೇತೃತ್ವದಲ್ಲಿ ಜಮಾಣೆಗೊಂಡ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ರಸ್ತೆಯಲ್ಲಿ ಸೌದೆ ಒಲೆಯಿಟ್ಟು ಅಡುಗೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಸಮಿತಿ ಅಧ್ಯಕ್ಷ ಶಿವನಾಗರಾಜು ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳನ್ನು ವಿರೋಧಿಸುವ ಬಿಜೆಪಿ ನಾಯಕರು ಚಂಬು ಹಿಡಿದು ಪ್ರತಿಭಟನೆ ಮಾಡುವುದನ್ನು ಬಿಟ್ಟು ಈಗ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿರುವ ಗ್ಯಾಸ್ ದರ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ಮಾಡಲಿ. ಬಿಜೆಪಿ ನಾಯಕರಾದ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಹಾಗೂ ಬಿಜೆಪಿ ಕಾರ್ಯಕರ್ತರಿಗೆ ಎಲ್ಲಿ ಹೋಗಿದ್ದಾರೆ ಎಂದು ಪ್ರಶ್ನಿಸಿದರು. ಕೇಂದ್ರದ ಬಿಜೆಪಿ ಸರ್ಕಾರ ಪದೇ ಪದೇ ಇಂಧನ ಬೆಲೆಗಳನ್ನು ಏರಿಸುವ ಮೂಲಕ ಮಧ್ಯಮ ವರ್ಗ ಮತ್ತು ಬಡ ಜನರ ಮೇಲೆ ಭಾರಿ ಹೊರೆ ಹಾಕುತ್ತಿದೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ 350 ಇದ್ದ ಅಡುಗೆ ಅನಿಲದ ಬೆಲೆ ಈಗ 1000 ರೂಪಾಯಿಗೆ ತಲುಪಿದೆ. ಇದೇ ಜನತೆಗೆ ಕೇಂದ್ರ ನೀಡಿರುವ ಅಚ್ಚೇ ದಿನ್ ಕೊಡುಗೆ ಎಂದು ಟೀಕಿಸಿದರು. ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಯುದ್ಧ ನಡೀತಾ ಇದೆ. ಅದಕ್ಕೆ ನಮ್ಮ ಮೋದಿಯವರು ಅವರಿಗೆ ಮೊರೆ ಹೋಗ್ಬಿಟ್ಟಿದ್ದಾರೆ. ಅವರು ಮೊರೆ ಹೋಗಿ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ನಮ್ಮ ರಾಜ್ಯ ಮತ್ತು ನಮ್ಮ ದೇಶನೇ ಹಾಳು ಮಾಡ್ತಾರಂತ ಕೆಲಸ ಮಾಡ್ತಿದ್ದಾರೆ. ಅದನ್ನು ವಿರುದ್ಧವಾಗಿ ನಾವು ಪ್ರತಿಭಟಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜಿಲ್ಲೆಯಲ್ಲ, ಇಡೀ ಎಂಟೈರ್ ಕರ್ನಾಟಕದಲ್ಲಿ ಈ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಯಾಕೆ ಅಂತಂದರೆ ಈ ಮೋದಿಯವರು ಮಾಡುವಂಥ ಕೆಲಸ ನಮ್ಮ ದೇಶನೇ ಹಾಳು ಮಾಡ್ತಾಯಿದ್ದಾರೆ. ಜನಸಾಮಾನ್ಯರ ಬದುಕಲು ಆಟ ಆಡ್ತಾಯಿದ್ದಾರೆ. ಜನಗಳಿಗೆ ತುಂಬ ಹಾನಿ ಉಂಟಾಗ್ತಾಯಿದೆ. ಬಿ ಜೆ ಪಿಯವರು ಮಾಡುವಂಥ ಕೆಲಸ ಏನು ಅಂದರೆ ದಂಗೆ ಏಳ್ಸೋ ಕೆಲಸ ಮಾಡ್ತಾರೆ. ದಂಗೆ ಏಳಿಸಿ ಬರೀ ಜನರನ್ನ ಹಾಳು ಮಾಡೋ ಕೆಲಸ ಮಾಡ್ತಾರೆ ಹೊರತು ಜನರು ಉದ್ಧಾರಕ್ಕಾಗಿ ಇವತ್ತು ಬರ್ಬೋದಿತ್ತು. ಆರ್ ಅಶೋಕಣ್ಣ ಬರ್ಬೋದಿತ್ತು, ವಿಜೇಂದ್ರ ಬರ್ಬೋದಿತ್ತು, ಶೋಭಾ ಕರಂದ್ಲಾಜೆ ಬರ್ಬೋದಿತ್ತು. ಯಾರು ಗೊತ್ತಿಲ್ಲ. ಇದೇ ನಮ್ಮ ಸರ್ಕಾರ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಕೆ ಹೋಗ್ತೀನಿ ಅಂದರೆ ಚೊಂಬು ಮಾತಿಗೂ ಚೊಂಬು ಬರ್ತಾರೆ. ಅಟ್ಲೀಸ್ಟ್ ಇವತ್ತು ಒಂದು ಲೋಟ ಹಿಡ್ಕೊಂಡು ಬೀದಿಗೆ ಇಳಿತಿಲ್ಲ ಅವರು. ಯಾಕೆಂದರೆ ಬಿ ಜೆ ಪಿ ವಿರುದ್ಧ ಮಾತಾಡೋರು ಅವ್ರು ಡೈಪರ್ ಹಾಕಿ ಓಡಾಡ್ತಾರೆ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ವಿಜೇಂದ್ರ ಇರ್ಬೋದು, ಆರ್ ಅಶೋಕಣ್ಣ ಇರ್ಬೋದು, ಈ ಶೋಭಾ ಕರಂದ್ಲಾಜೆ ಎಲ್ಲ ಡೈಪರ್ ಹಾಕಿ ಓಡಾಡ್ತವ್ರೆ. ಯಾಕೆಂದರೆ ಬಿಜೆಪಿ ವಿರುದ್ಧ ಮಾತಾಡೋಕೆ ಧೈರ್ಯ ಬೇಕು ಅವ್ರಿಗೆ. ಅವ್ರ ಬಗ್ಗೆ ಮಾತಾಡಿದ್ರೆ ಒಂದೆರಡು ಎಲ್ಲ ಆಗ್ಬಿಡ್ತದೆ ಅವ್ರಿಗೆ. ಪ್ರತಿಭಟನೆಯಲ್ಲಿ ಯುವ ಸಮಿತಿಯ ಪದಾಧಿಕಾರಿಗಳಾದ ಸುನಿಲ್, ಅಭಿಲಾಷ್, ಮುನಾವರ್ ಪಾಷಾ, ಸುದ್ರುಲ್ಲಾ, ಗಾಂಧಿನಗರ ಚೇತನ್, ಗಣೇಶ್, ಪಾಪು, ನಿಂಗರಾಜು, ಪ್ರಕಾಶ್, ಜಾರ್ಜ್, ಮೋಹನ್ ಕುಮಾರ್, ಧನಂಜಯ ಸೇರಿದಂತೆ ಹಲವರು ಹಾಜರಿದ್ದರು.